ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ನೀಡುವುದೇ ನಮ್ಮ ಸಂಸ್ಥೆಯ ಗುರಿ. ಡಾಕ್ಟರ್ ಎನ್.ಎ. ಮಗದುಮ್ಮ. ನೂತನ ಪಿಯು ಕಾಲೇಜಿಗೆ ಪ್ರವೇಶಗಳು ಪ್ರಾರಂಭ. ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ನೀಡುವುದು, ಅವರ ಶೈಕ್ಷಣಿಕ ಅಡಿಪಾಯವನ್ನು ಬಲಪಡಿಸುವುದು ನಮ್ಮ ಸಂಸ್ಥೆಯ ಮುಖ್ಯ ಉದ್ದೇಶವಾಗಿದ್ದು, ವಿದ್ಯಾರ್ಥಿಗಳಿಗೆ ಮೂಲಸೌಕರ್ಯ ಮತ್ತು ಅಗತ್ಯಗಳ ಬಗ್ಗೆ ತಿಳಿದಿರಬೇಕೆಂದು ಡಾಕ್ಟರ್ ಎನ್.ಎ. ಮಗದುಮ್ಮ ಹೇಳಿದ್ದಾರೆ. ಅವರು ಚಿಕ್ಕೋಡಿ ತಾಲೂಕಿನ ಅಂಕಲಿ ಗ್ರಾಮದ ಗೋಮಟೇಶ್ ಶಿಕ್ಷಣ ಸಂಸ್ಥೆ ಹಾಗೂ ಸನ್ಶೈನ್ ಐಐಟಿ ವೈದ್ಯಕೀಯ ಅಕಾಡೆಮಿಯ ಸಹಯೋಗದೊಂದಿಗೆ ಪ್ರಾರಂಭವಾದ ಡಾಕ್ಟರ್ ಎನ್.ಎ. ಮಗದುಮ್ಮ ಪಿಯು ಕಾಲೇಜಿನ ಪ್ರವೇಶಕ್ಕೆ ವಿದ್ಯಾರ್ಥಿಗಳಿಂದ ವಿದ್ಯಾರ್ಥಿ ವೇತನಕ್ಕಾಗಿ ನಡೆಸಿದ ಪರೀಕ್ಷೆಯ ಫಲಿತಾಂಶ ಘೋಷಣೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡುತ್ತಿದ್ದರು. ಈ ಒಂದು ವಿದ್ಯಾರ್ಥಿಗಳ ಒಂದು ಮೆಂಟಾಲಿಟಿ ಏನಿರ್ತದೆ ಅದರ ಮೇಲೆ ಬಹಳ ಡಿಪೆಂಡ್ ಆಗ್ತದೆ. ಹಿಂದೆ 60% ಪರಿಶ್ರಮವನ್ನು ಕಾಲೇಜವರು ಶಿಕ್ಷಕರು ಕೊಟ್ಟರೆ 40% ಆದರೂ ವಿದ್ಯಾರ್ಥಿಗಳು ತಮ್ಮ ಡಿಸಿಪ್ಲಿನ್ ಅಲ್ಲಿ ಇಟ್ಕೊಂಡಿದ್ದಾರೆ. ಗೋಮಟೇಶ್ ಶಿಕ್ಷಣ ಸಂಸ್ಥೆಯು ಅಲ್ಪಾವಧಿಯಲ್ಲಿಯೇ ಶೈಕ್ಷಣಿಕ ಕ್ಷೇತ್ರದಲ್ಲಿ ಖ್ಯಾತಿಯನ್ನು ಗಳಿಸಿದೆ ಮತ್ತು ಆಯುರ್ವೇದ ಕಾಲೇಜು ರಾಜ್ಯದ 10 ಅಗ್ರಸ್ಥಾನದಲ್ಲಿರುವ ಕಾಲೇಜುಗಳಲ್ಲಿ ಒಂದಾಗಿದೆ. ನಮ್ಮ ಸಂಸ್ಥೆಯಲ್ಲಿ ಉತ್ತಮ ಸಂಸ್ಕೃತಿ, ಗುಣಮಟ್ಟದ ಶಿಕ್ಷಣ, ಯೋಗಾಭ್ಯಾಸ, ಕ್ರೀಡೆಗಳನ್ನು ಆಯೋಜಿಸುವ ಮೂಲಕ ಶಿಕ್ಷಣ ನೀಡಲಾಗುವುದು. ವಿದ್ಯಾರ್ಥಿಗಳನ್ನು ಕ್ರಿಯಾಶೀಲರನ್ನಾಗಿಸಿ ಉತ್ತಮ ವ್ಯಕ್ತಿತ್ವವನ್ನು ನಿರ್ಮಿಸುವ ಶಿಕ್ಷಣವನ್ನು ನೀಡುವ ಸಂಸ್ಥೆಯಾಗಿ ಹೆಸರುವಾಸಿಯಾಗಬೇಕೆಂಬ ಆಶಯದೊಂದಿಗೆ ಇಲ್ಲಿ ಶಿಕ್ಷಣವನ್ನು ನೀಡಲಾಗುತ್ತೆ. ವಿದ್ಯಾರ್ಥಿಗಳ ಭವಿಷ್ಯ ಉಜ್ವಲವಾಗಬೇಕೆಂಬ ಆಶಯದೊಂದಿಗೆ ನಾವು ಸಂಸ್ಥೆಯನ್ನು ನಡೆಸುತ್ತಿದ್ದೇವೆ ಎಂದರು. ಈ ವೇಳೆ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿ 1ರಿಂದ 10ನೇ ಸ್ಥಾನ ಪಡೆದ ವಿದ್ಯಾರ್ಥಿಗಳಿಗೆ 70,000 ರೂಪಾಯಿ, 11ರಿಂದ 20ನೇ ಸ್ಥಾನ ಗಳಿಸಿದ ವಿದ್ಯಾರ್ಥಿಗಳಿಗೆ 60,000 ರೂಪಾಯಿ ಮತ್ತು 21ರಿಂದ 50ನೇ ಸ್ಥಾನ ಗಳಿಸಿದ ವಿದ್ಯಾರ್ಥಿಗಳಿಗೆ 50,000 ರೂಪಾಯಿ ಶುಲ್ಕದಲ್ಲಿ ವಿನಾಯಿತಿ ನೀಡಿ ವಿದ್ಯಾರ್ಥಿ ವೇತನದ ರೂಪದಲ್ಲಿ 50 ಲಕ್ಷ ರೂಪಾಯಿ ನೀಡಲಾಗುತ್ತಿದೆ ಎಂದರು. ನಮ್ಮ ಸಂಸ್ಥೆಯ ಉದ್ದೇಶ ಏನಪ್ಪ ಅಂತಂದ್ರೆ, ಏನೇ ಸಂಸ್ಥೆಗಳನ್ನು ಏನೇ ಕಾಲೇಜನ್ನು ಪ್ರಾರಂಭ ಮಾಡಿದ್ರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಬೇಸಿಕ್ ನೀಡ್ಸ್ ಏನಿರ್ತಾವ, ಬಿಲ್ಡಿಂಗ್ ಇರ್ಬೋದು, ಶಿಕ್ಷಕರಿರ್ಬೋದು, ಎಲ್ಲವನ್ನು ಮೊದಲು ತಯಾರು ಮಾಡಿ ಆಮೇಲೆ ಕಾಲೇಜನ್ನು ಪ್ರಾರಂಭ ಮಾಡಿ ಅವರಿಗೆ ಒಳ್ಳೆಯ ಗುಣಮಟ್ಟದ ಶಿಕ್ಷಣ ಕೊಡ್ತಕ್ಕಂಥ ಒಂದು ಪ್ರಯತ್ನ ನಾವು ಮೊದಲಿಂದ ಮಾಡ್ತಾ ಬಂದಿದ್ದೀವಿ. ಅದರಂತೆ ನೀವೆಲ್ಲ ನೋಡಿರ್ಬೋದು, ನನಗೆ ಸುಮಾರು 15 ವರ್ಷದಿಂದ ಪಿಯು ಕಾಲೇಜ್ ಸ್ಟಾರ್ಟ್ ಮಾಡಿರ್ತಂತೆ. ಆದರೆ ಕಟ್ಟಡಗಳು ಕೆಲವೊಂದು ಅನಾನುಕೂಲತೆಗಳಿಂದ ಪ್ರಾರಂಭ ಮಾಡಲಿಕ್ಕೆ ವಿಳಂಬವಾಗಿದೆ. ಈ ಸಲ ಏನಾದರೂ ಆಗಲಿ ನಮ್ಮ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಬಹಳ ದೂರ ಹೋಗಿ ಶಿಕ್ಷಣ ಪಡೆಯಲಿಕ್ಕೆ ಒಂದು ಅನಿವಾರ್ಯತೆ ಇದೆ. ಯಾಕಂತಂದ್ರೆ ಇವೆಲ್ಲ ನೋಡ್ತೀವಿ, ನಾವು ಬಹಳ ವರ್ಷದಿಂದ ನೋಡ್ತಾ ಇದ್ದೀವಿ. ಈ ಭಾಗದ ವಿದ್ಯಾರ್ಥಿಗಳೆಲ್ಲ ಏನ್ ಮಾಡ್ತಾರೆ ಅಂತಂದ್ರೆ, ಬಹಳ ಒಳ್ಳೆ ಎಜುಕೇಶನ್ ಬೇಕು ಅಂತಂದ್ರೆ ಏನ್ ಮಾಡ್ತಾರೆ, ಮಂಗಳೂರು, ಆಮೇಲೆ ಅಳ್ವಾಸ್ ಕಾಲೇಜು, ಇಂಥವೆಲ್ಲ ಕಾಲೇಜುಗಳಿಗೆ ನಾವೆಲ್ಲ ಹುಡುಕಿದ್ದೀವಿ. ಹೋಗಿ ಅಲ್ಲಿ ವಾತಾವರಣ ಅಡ್ಜಸ್ಟ್ ಆಗಿ ಅಲ್ಲಿ ಹೇಳಿದಂಥ ದುಡ್ಡನ್ನ ಖರ್ಚು ಮಾಡಿ ನೀವು ಪ್ರಯತ್ನ ಮಾಡಿ ಉದ್ಯೋಗ ಶಿಕ್ಷಣವನ್ನು ಪಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡುವಂತಹ ಸಂದರ್ಭ ನಮ್ಮಲ್ಲಿ ಇದೆ. ಇದೇ ವೇಳೆ ಪರೀಕ್ಷೆಯಲ್ಲಿ ಯಶಸ್ವಿಯಾದ ವಿದ್ಯಾರ್ಥಿಗಳನ್ನು ಅಭಿನಂದಿಸಲಾಯಿತು. ಇನ್ನು ಪಿಯು ಕಾಲೇಜಿಗೆ ಪ್ರವೇಶ ಪಡೆದ ವಿದ್ಯಾರ್ಥಿನಿ ಪೂರ್ವ ಮಹಿಪತಿ ಮಾತನಾಡಿ, ಗ್ರಾಮೀಣ ಭಾಗದಲ್ಲಿ ಗುಣಮಟ್ಟದ ಶಿಕ್ಷಣಕ್ಕೆ ಹೆಸರಾದ ಗೊಮ್ಮಟೇಶ್ ಸಂಸ್ಥೆ ಏದ ವಿಜ್ಞಾನ ಪಿಯು ಕಾಲೇಜ್ ಪ್ರಾರಂಭವಾಗಿರುವುದು ನಮ್ಮಂತಹ ವಿದ್ಯಾರ್ಥಿಗಳಿಗೆ ಬಹಳ ಅನುಕೂಲವಾಗಿದೆ. ಇಲ್ಲಿ ಶಿಕ್ಷಣದೊಂದಿಗೆ ಸಂಸ್ಕಾರವು ದೊರೆಯುತ್ತಿದ್ದು ವಿದ್ಯಾರ್ಥಿ ವೇತನವನ್ನು ನೀಡುತ್ತಿದ್ದಾರೆ. ನನ್ನಂತಹ ಎಷ್ಟೋ ವಿದ್ಯಾರ್ಥಿಗಳ ಕನಸು ನನಸಾಗಲು ಇದು ಒಳ್ಳೆಯ ಸಂಸ್ಥೆಯಾಗಿದೆ ಎಂದರು. And this is Vidyashri. Today I'm since 4 years happened. I'm studying in this same institution and I know about the whole management and even the campus. The whole management all are supportive and I think they have newly opened Science PU College. Hearing their words, I'm feeling that very strongly. I'm feeling that they will literally prove something from us.
So I think this college is best college for me, I think. Thank you. ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಖಜಾಂಚಿ ಲಲಿತಾ ಮಗದುಮ್ಮ, ಕಾರ್ಯದರ್ಶಿ ಸುರೇಶ್ ಚೌಗುಲೆ, ಪಿಯು ಕಾಲೇಜಿನ ಪ್ರಾಂಶುಪಾಲ ಸಾಗರ್ ನಯಾಯಂ, ಪ್ರಾಚಾರ್ಯರಾದ ಡಾಕ್ಟರ್ ಪ್ರಸನ್ನ ಸವಣೂರು, ಡಾಕ್ಟರ್ ಹಜರತ್ ಅಲಿ ಪಾನಾರಿ, ನಾಗರಾಜ ತೋರವಿ ಉಪಸ್ಥಿತರಿದ್ದರು. ಮುಖ್ಯೋಪಾಧ್ಯಾಯ ಎನ್ಎಸ್ ನಿಡಗುಂದೆ ಸ್ವಾಗತಿಸಿ ವಂದಿಸಿದರು. ಮಂಗಳೂರು ಅಂದರೆ ಅಲ್ಲಿ ಎಂಥವ್ರು ಅಂತಾರೆ ಅಷ್ಟು ವಿದ್ಯಾರ್ಥಿಗಳಿಗೆ ಬೇರೆ ಕಡೆ ಹೋಗಿ ಏನೊಂದು ಶಿಕ್ಷಣ ಅಂತ ಬರೀತಾ ಇದೆ, ಅಲ್ಲೇನೊಂದು ಕ್ವಾಲಿಟಿ ಇದರಲ್ಲಿ ಪಂಚ್ ನ್ಯೂಸ್ಗಾಗಿ ಅಂಕಲೈ ಏದ ರಾಜು ಧುಂಗಡಿ.